ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಪ್ರಿಯಾಪಟ್ಟಣ ತಾಲೂಕು ಬೆಟ್ಟದಪುರ ಹೋಬಳಿ ಬಾರ್ಸೆ ಗ್ರಾಮದಲ್ಲಿದ್ದೀವಿ. ಈಗೇನು ಹೊಗೆ ಸೊಪ್ಪು ನೋಡ್ತಾ ಇದ್ದೀರಾ, ಇದು 5 ಎಕರೆನಲ್ಲಿ ಮಾಡಿರೋಂಥದ್ದು. ರೈತ ಆದಂತಹ ವಿಶ್ವನಾಥ್ ಅವರು ಬೆಳೆದಿರೋಂಥದ್ದು. ಈ ಗೊಬ್ಬರ ಈಗ ಏನು ಈ ಗಿಡಕ್ಕೆ ಬೋರ್ಡ್ ಗೊಬ್ಬರನ ಬಳಸ್ತಾನೆ ಯೂಸ್ ಮಾಡ್ದೇ ಬೆಳೆದಿರೋಂಥದ್ದು. ಅದ್ರ ಬಗ್ಗೆ ಮಾಹಿತಿನ ಅವರೇ ನೀಡ್ತಾರೆ. ವಿಶ್ವನಾಥ ನಮಸ್ಕಾರ. ಈಗ ಮೊದಲನೇದಾಗಿ ಗ್ರೀನ್ ಪ್ಲಾಂಟನ್ನು ನೀವು ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಾ? ಆಲ್ರೆಡಿ ಇದು ಗ್ರೀನ್ ಪ್ಲಾಂಟ್ ಶುರು ಮಾಡಿ 6 ವರ್ಷ ಆಗಿದೆ. 6 ವರ್ಷ ಆಯಿತು. 6 ವರ್ಷದಿಂದ ನಾವು ಇದೇ ಹಾಕ್ತಿರೋದು. ಹೊಗೆ ಸೊಪ್ಪನ್ನು 6 ವರ್ಷದಿಂದ ಬೋರ್ಡ್ ಗೊಬ್ಬರನ ಆರ್ಗಾನಿಕ್ ಗೊಬ್ಬರನೇ ಹಾಕಿ ಬೆಳಿತಿರೋದು. ನಾನು ಬೆಳೀತಾ ಇದ್ದೀರಾ? ಸ್ಟಾರ್ಟಿಂಗಲ್ಲೇ ಫಸ್ಟ್ ನಾನೇ ಉಪಯೋಗಿಸಿರೋದು. ಈಗ ಪ್ರಿಯಾಪಟ್ಟಣ ತಾಲೂಕಲ್ಲಿ ಫಸ್ಟ್ ಹೊಗೆ ಸೊಪ್ಪಿಗೆ ಯೂಸ್ ಮಾಡಿದವರು ಅಂತರು ನೀವು ಮತ್ತು ನಮ್ಮ ಶಿವಣ್ಣ ಅಂತ ಹೇಳಿ ಇಬ್ಬರು ಸ್ಟಾರ್ಟ್ ಮಾಡಿದ್ರಿ. ಇವತ್ತು ಎಲ್ಲ ಕಡೆನೂ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಈಗ ಬೋರ್ಡ್ ಗೊಬ್ಬರಕ್ಕೂ ಇದಕ್ಕೂ ವ್ಯತ್ಯಾಸನ ನೀವು ಹೆಂಗೆ ಹೇಳ್ತೀರಾ? ವ್ಯತ್ಯಾಸ ಏನು ಅಂದರೆ, ನಮಗೆ ಈಗ ಬೋರ್ಡನ್ ಗೊಬ್ಬರ ನಮಗೆ 45,000 ರಿಂದ 50,000 ರೂಪಾಯಿ ಬೀಳ್ತದೆ. 50,000 ರೂಪಾಯಿ ಬಿದ್ದರೂ ಪರವಾಗಿಲ್ಲ, ಟೈಮನ್ನು ಸರಿಯಾಗಿ ಗೊಬ್ಬರ ಕೊಡಲ್ಲ. ಟೈಮ್ ಸರಿಯಾಗಿ ಕೊಟ್ಟರು ನಮಗೆ ಭೂಮಿ ಮೇಲೆ ವ್ಯತ್ಯಾಸ ಆಯ್ತದೆ. ಆ ಪಟಾಸು ಇದು ಹಾಕ್ತೀವಲ್ಲ, ಅದು ಭೂಮಿಯ ಸುಟ್ಟಾಗ್ತದೆ. ಹೌದು. ಇದು ನಮ್ಮದು ಈ ಆರ್ಗ್ಯಾನಿಕ್ DAP ಮತ್ತು ಪಟಾಸು ಬರ್ತದಲ್ಲ, ಅದು ಸೇಮ್ ತಲೆಗೆ ಕೈ ಎಣ್ಣೆ ಹೆಂಗೆ ಹಾಕ್ತೀವಿ ತಂಪಾಗೆ, ಆ ಥರ ಗಿಡಕ್ಕೆ ಮತ್ತು ನೆಲಕ್ಕೆ ಭೂಮಿಗೆ ಒಳ್ಳೆ ಸೌಕರ್ಯ ಕೊಡ್ತದೆ. ಬೆಳೆನೂ ಚೆನ್ನಾಗಿರ್ತದೆ. ಆಮೇಲೆ ಒಂದೇ ಸರಿ ಗೊಬ್ಬರ ಕೊಟ್ಟರೆ ಸಾಕು ಗಿಡಕ್ಕೆ. ಹೌದು. ವೆದರ್ ಮೇಲೆ ಡಿಫ್ರೆನ್ಸು ಏನಾದ್ರು ವ್ಯತ್ಯಾಸಗಳಾದರೆ ಒಂದು ಸ್ವಲ್ಪ ಲೈಟಾಗಿ 2ನೇ ರೌಂಡ್ ಕೊಡ್ಬೋದು, ಕೊಡ್ದೋದ್ರೂ ಆಗುತ್ತೆ. ಒಟ್ಟಿನಲ್ಲಿ ನಾವು 1 ರೌಂಡು 2 ರೌಂಡ್ ನಿಲ್ಸಿದ್ವಿ. ಚೆನ್ನಾಗೈತೆ ಗಿಡ. ಈಗ ಪ್ರತಿ ವರ್ಷ ನೀವು ಎಷ್ಟು ಎಕರೆನ ಬೆಳೀತಾ ಇದ್ದೀರಾ ಹೊಗೆ ಸೊಪ್ಪು? 10 ಎಕರೆ ಆಗ್ತಾ ಇದ್ವಿ. 10 ಎಕರೆ 10 ಎಕರೆ ಕಂಪಲ್ಸರಿ ಆಗ್ತದೆ. ಈ ವರ್ಷ 11 ಎಕರೆ ಮಾಡಿಸಿದ್ವಿ. ಇವಾಗ ನೀವು ಅಲ್ಲೂ ಊರಲ್ಲೂ ಸಹ ಮಾಡಿದ್ದೀರಾ. ಈಗ ನಿಮ್ಮೂರು ಬಂದು ತರೀಕಲ್ಲು, ಕೊಣಸೂರು ಹತ್ರ ತರೀಕಲ್ಲು ಬರುತ್ತೆ. ತರೀಕಲ್ಲು ಇಲ್ಲಿ ಬಂದು ಈ ಬಾರ್ಸೆಗೆ ಬಂದು ನೀವು ಜಮೀನು ಮಾಡ್ಕೊಂಡು ಮಾಡಿದ್ದೀರಾ. ಸೊ ಈ ಜಮೀನಿನ ಬಗ್ಗೆ ಹೇಳಿ, ವಿಶೇಷ ಏನು ಈ ಜಮೀನ್ದು? ಈ ಜಮೀನು ವಿಶೇಷ ಅಂತ ಅಂದರೆ, ನಮ್ಮ ಇದು ರೋಡ್ ಸೈಡ್ ಜಮೀನಿದು ಒಂದು 5-6 ಎಕರೆ ನೋಡಿ. ಇದೆ ರೋಡ್ ಸೈಡ್. ಇದು ರೋಡ್ ಸೈಡು. ಇಲ್ಲಿ ಕೆಲವೊಂದು ಜನಗಳು ಹೇಳ್ತಾರೆ, ಇಲ್ಲಿ ಯಾರು ಬೆಳೆನೇ ಬೆಳೆಯೋಕ್ಕಾಗಿಲ್ವಂತೆ. ಈ ಜಮೀನಲ್ಲಿ ಬೆಳೆನೇ ಬೆಳೆಯೋಕ್ಕಾಗಿಲ್ವಂತೆ. ಬರೀ ಕಳೆ ಕೀಳಿಸಿ ಈ ಜಮೀನಲ್ಲಿ ಪೂರೈಸೋಕ್ಕಾಯ್ತದ ಕಣಪ್ಪ. ಈ ಸರಿ ತುಂಬ ಚೆನ್ನಾಗಿ ಮಾಡಿದ್ದೀರಿ ವ್ಯವಸಾಯ ಅಂತ ಜನಗಳು ಹೇಳ್ತಾರೆ. ಈಗ ಬೇರೆ ರೈತರುಗಳಿಗೆ ನಾನು ಹೇಳೋದು, ಇವಾಗ ನಿಮ್ಮಂಥ ಸಾವಿರಾರು ಜನ ರೈತರುಗಳಿದ್ದಾರೆ. ಆ ರೈತರುಗಳಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಈ ಗೊಬ್ಬರದ ಬಗ್ಗೆ ಮತ್ತು ಈ ಕಂಪ್ನಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಕಂಪ್ನಿ, ಒಳ್ಳೆ ಗೊಬ್ಬರ, ತೊಂದರೆ ಇಲ್ಲ. ಯಾವಾಗಲೂ ಇದು ಈ ಗೊಬ್ಬರನೇ ಯೂಸ್ ಮಾಡಬೇಕು. ಇದೇ ಬೆಳೆಗೆ ಅಂತಲ್ಲ, ಪ್ರತಿಯೊಂದು ಬೆಳೆಗೂ ಯೂಸ್ ಮಾಡಬೇಕು ಇದನ್ನ. ನಾನು 2023ನೇ ಸಾಲಲ್ಲಿ ನಾವು ಶುಂಠಿ ಹಾಕ್ಸಿದ್ದೆ ಒಂದು 2 ಎಕರೆಗೆ. ಅದು ಎಕರೆಗೆ 450 ಚೀಲ ಇಳುವರಿ. ಹಂಗೆ ಒಳ್ಳೆ ಇಳುವರಿ ಬಂದಿದೆ. 450 ಚೀಲ ಇಳುವರಿ. 2 ಎಕರೆಗೆ 900 ಚೀಲ ಇಳುವರಿ. ಅದು ಸ್ವಲ್ಪ ಲೇಟಾಗಿ ಕಿತ್ತಿದ್ರಿ ಅನ್ಸುತ್ತೆ. ಅದು ಅಂದರೆ ನೀವು ಕರೆಕ್ಟಾಗಿ ಒಳ್ಳೆ ಒಂದು 8-9 ತಿಂಗಳು 10 ತಿಂಗಳು ಇರುವಾಗ ಕಿತ್ತಿಸಿದ್ರೆ ಒಂದು 1000 ಮೇಲೆ ಆಗಿರೋದು ಹೋಗ್ಬೇಕಾಗಿತ್ತು. ನಾವು ಅದನ್ನ ಇದಕ್ಕೆ ಸೀಡ್ಸ್ಗೆ ಅಂತ ಇಟ್ಟು ತಿರ್ಗಾ ಹಳೆ ಶುಂಠಿಗೆ ಮಾರಿದ್ದು ನಾವು ಅದನ್ನ. ಅದೇ ಒಂದು 16 ತಿಂಗಳು ಇಟ್ಟು ನೀವು ಸೇಲ್ ಮಾಡಿದ್ದು. ಅದನ್ನ ಹಳೆ ಶುಂಠಿಗೆ ಮಾರಿದ್ರು. ಅವಾಗಲೂ ಏನು ಲಾಸ್ ಆಗಲಿಲ್ಲ. ನಾವು 5,800 ರೂಪಾಯಿ ಮಾರಿದ್ದು. ಒಳ್ಳೆ ಇಳುವರಿ ಬಂದಿತ್ತು. ನಮ್ಮ ಜೀವನ ಅದೇ ಬದಲಾಯಿಸಿದ್ದು ಆ ವರ್ಷ ಅನಿಸ್ತದೆ. ನಮ್ಮನ್ನ ಬದಲಾವಣೆ ಮಾಡಿದ್ದು ಅದು. ಮತ್ತು ಆರ್ಗ್ಯಾನಿಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಈ ಸುತ್ತಮುತ್ತಲಿನಲ್ಲಿ ಈಗ ನೀವು ಎಲ್ರಿಗೂ ಪರಿಚಯನೇ. ಈಗ ವಿಶ್ವನಾಥಣ್ಣ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು. ಒಳ್ಳೆ ವ್ಯವಸಾಯಗಾರರು, ತುಂಬ ಚೆನ್ನಾಗಿ ಹೊಗೆ ಸೊಪ್ಪು ಬೆಳೀತಾರೆ ಮತ್ತು ಶ್ರಮ ಪಡ್ತಾರೆ ಅಂತೇಳಿ. ಸೊ ಈಗ ನಿಮ್ಮ ಶ್ರಮಕ್ಕೆ ನಮ್ಮದೊಂದು ಕೊಡುಗೆ ಅಂತೇಳಿ ನಮ್ಮ ಕಂಪ್ನಿಯಿಂದ ನೀವು ಗೊಬ್ಬರನ ಬಳಸ್ತಾ ಇದ್ದೀರಾ. ಆಲ್ರೆಡಿ 6 ವರ್ಷದಿಂದ ಬಳಸ್ತಾ ಇದ್ದೀರಾ. ಇದು ಸೇರಿಗೆ 6ನೇ ವರ್ಷಕ್ಕೆ, ಇದು 6ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಾ. ಸೊ ಇನ್ನೂ 1000 ವರ್ಷಗಳು ಇದನ್ನೇ ನೀವು ಅಪ್ಲೈ ಮಾಡ್ತಾ ಒಳ್ಳೆ ಭೂಮಿಗೆ ಫಲವತ್ತತೆ ಮಾಡ್ಕೊಳ್ತಾ ಇನ್ನೂ 1000 ಜನಕ್ಕೆ ನೀವು ಇದ್ರ ಬಗ್ಗೆ ಆಲ್ರೆಡಿ ತುಂಬ ಜನಕ್ಕೆ ಹೇಳಿದ್ದೀರಾ. ಎಲ್ಲ ನಮ್ಮ ಅಕ್ಕಪಕ್ಕದವ್ರು ತುಂಬ ಜನ ಯೂಸ್ ಮಾಡ್ತಾವ್ರಲ್ಲ. ಖಂಡಿತ. ಈಗ ನಿಮ್ಮ ಕಡೆಯಿಂದನೇ ಹೆಚ್ಚು ಕಮ್ಮಿ ನಾವು ನೋಡೋದು ಮಟ್ಟಿಗೆ ಒಂದು 50 ಜನ ಯೂಸ್ ಮಾಡ್ತಾ ಇದ್ದಾರೆ. ಅದೇ ಥರ ಇನ್ನೂ 1000 ಜನ ಯೂಸ್ ಮಾಡಿ ಒಳ್ಳೆ ಇಳುವರಿ ಪಡೀಲಿ. ಮತ್ತು ಕ್ಯೂರಿಂಗ್ ಅಂತ ತುಂಬ ಇನ್ನೂ ಜನ ಜಾಸ್ತಿ. ಮತ್ತು ಇದ್ರ ಬಗ್ಗೆ ಕ್ಯೂರಿಂಗ್ ಬಗ್ಗೆ ಒಂದು ಮಾತಾಡಿ. ಕ್ಯೂರಿಂಗು ತುಂಬ ಚೆನ್ನಾಗಿ 6 ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ. ಮಾಡ್ತಾ ಇದ್ದೀವಿ. ಕ್ವಾಲಿಟಿ ಅಂತೂ ಫಸ್ಟ್ ಕ್ಲಾಸ್ ಆಗುತ್ತದೆ. ಮಿದುವಿರ್ತದೆ ಅಲ್ಲೇ. ಹೌದು. ಯಾವುದೇ ಕಾರಣಕ್ಕೂ ವ್ಯತ್ಯಾಸನೇ ಆಗಲ್ಲ ಅದು. ಈಗ ತೂಕ ಎಲ್ಲ ಹೆಂಗೆ ಬರ್ತಾ ಇದೆ? ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಬಂದಿದೆ. ಈಗ ನಿಮ್ಮ ಹೋದ ವರ್ಷ ಮಳೆ, ಓವರ್ ಮಳೆ,
ಓವರ್ ಮಳೆ ಏನೋ ಸೊಸೆ ಆಗತ್ತವಿಂದ ಮುರಿದು ಬೇಸಗಂಡು ಮಳೆ ಅಲ್ವಾ ಹೋದ ವರ್ಷ. ಹೌದು ಹೌದು. ಆದ್ರೂ 800 kg ಇಳುವರಿ ಹೋದ ವರ್ಷ ಒಂದು ಎಕರೆಗೆ. ಎಕರೆಗೆ ಇಳುವರಿ ಇಳುವರಿ ಒಂದು 800 kg ಇಳುವರಿ. ಮಳೆ ಕುಡಿ ಮುರಿದಿದ್ದೀವಿ, ಮಳೆಲೆ ಉತ್ತಿದ್ದೀವಿ, ಮಳೆಲೆ ಗೊಬ್ಬರ ಹಾಕ್ಸಿದ್ದೀವಿ. 800 kg ಇಳುವರಿ ನಮ್ದು. ಅದು ಹೋದ ಸಲ ಕೆರೆ ಬೇರೆ ಅದಂತೂ ಓವರ್ಫ್ಲೋ ಆಗಿತ್ತಲ್ಲ, ಅದು ಹೌದು. ಆ ಟೈಮಲ್ಲಿ ತುಂಬ ಮಳೆ ಇತ್ತು. ತುಂಬಾ ಮಳೆ ಇತ್ತು. ಅದರಲ್ಲೂ ಒಳ್ಳೆ ಇಳುವರಿನ ತೆಗ್ದಿದ್ದೀರಾ. ಮತ್ತು ಹೀಗೆ ಸದಾ ಒಳ್ಳೆ ಇಳುವರಿನೇ ಪಡಿತಾ ಒಳ್ಳೆ ವಿಚಾರಗಳನ್ನ ರೈತರಿಗೆ ತಿಳಿಸ್ತಾ ಜೀವನ ಬದಲಾವಣೆ ಮಾಡ್ಕೋಬೇಕು ನಮ್ಮ ರೈತರುಗಳು. ಹೌದು. ನಾವು ಬೋರ್ಡಲ್ಲಿ ಗೊಬ್ಬರ ಕೊಡ್ತಾರೆ ತಮ್ಮ ಟೊಬಾಕೋ ಮಾರ್ಕೆಟಲ್ಲಿ ಅಂದ್ಬಿಟ್ಟು ನಾವು ಅದನ್ನೇ ಹಾಕಿ ಭೂಮಿ ಹಾಳು ಮಾಡ್ಕೊಳ್ಳೋದ್ಕಿಂತವ ಬೇರೆ ಬೇರೆ ಬದಲಾವಣೆ ಮಾಡ್ಕೋಬೇಕು. ಹೌದು. ಈಗ ಬೋರ್ಡನ್ ಗೊಬ್ಬರಕ್ಕೂ ಇದಕ್ಕೂ ವ್ಯತ್ಯಾಸ ಇದ್ರಲ್ಲಿ ತುಂಬ ಚೆನ್ನಾಗಿದೆ ಅಂತಂದಾಗ ಕಮ್ಮಿ ಇದು ಅಮೌಂಟ್ ಇದು. ಈಗ ಇದು ನೀವು ಒಂದು ಸಿಂಗಲ್ಗೆ ಎಷ್ಟು ಬೀಳ್ತಾ ಇದೆ ಇದರಲ್ಲಿ? ಈಗ ನಾವು 4 ಎಕರೆ ಗಿಡ ಗೊಬ್ಬರ ಹಾಕ್ತೀನಿ ಅಂತಂದ್ರೆ ಒಂದು 27-28 ಸಾವಿರ ರೂಪಾಯಿ ಬೀಳ್ತದೆ. ಅಷ್ಟು ಬೀಳ್ತದೆ. ಅದಾದ್ರೆ ಅಷ್ಟಕ್ಕೆ ಹಾಕ್ತೀನಿ 50,000 ದುಡ್ಬೇಕು. ಹೌದು, 50,000 ದುಡ್ಬೇಕು. ಅದು ಈಗ ಅರ್ಧಕ್ಕರ್ಧ ದುಡ್ಡು ಉಳಿತಾ ಇದೆ. ಭೂಮಿ ಅರ್ಧಕ್ಕರ್ಧ ದುಡ್ಡು ಉಳಿತಾ ಇದೆ. ದುಡ್ಡು ಉಳಿತದೆ. ಸೊ ಅದು ಹತ್ತಿರದಲ್ಲಿ ನಾವು ಕೇಳಿದಾಗ ಬಂದು ಗೊಬ್ಬರ ಕೊಡೋ ಅಂತ ಸ್ನೇಹಿತರುಗಳು ಅವರೇ. ಖಂಡಿತ. ಹಾಗಾಗಿ ಸರ್ವಿಸ್ ನಾವು ಹಾಗೆ ಕೊಡ್ತೀವಿ. ಸೊ ಎಲ್ಲ ರೈತರುಗಳು ಹೇಳೋದಷ್ಟೇ, ನೀವು ಮಾಡಿದ್ರೆ ನಾವು ಸರ್ವಿಸ್ನೂ ಹಾಗೆ ಕೊಡ್ತೀವಿ. ಈಗ ಫೋನ್ ಮಾಡಿದ್ರೆ ನಾವು ಬಂದು ನಿಮಗೆ ಸರ್ವಿಸ್ ಕೊಡ್ತೀವಿ. ಏನು ವಿಚಾರಗಳು ಹೇಗಿದೆ, ಏನು ಇದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಹಂಗಿರೋದ್ರಿಂದ ಆದಷ್ಟು ಹೆಚ್ಚಿನ ರೈತರುಗಳು ಇದನ್ನು ಫಾಲೋ ಮಾಡಿ. ಗೊಬ್ಬರದ ಬಗ್ಗೆ ವಿಚಾರ ಏನೇ ಬೇಕಿದ್ರೂ ನಮಗೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಲ್ ಮಾಡಿ ವಿಚಾರ ತಿಳ್ಕೊಳ್ಳಿ. ಹಾಗೂ ಇನ್ನೂ ಅಷ್ಟು ಹೊಗೆ ಸೊಪ್ಪುಗಳಿಗೆ ಒಳ್ಳೆ ಇಳುವರಿ ಪಡೀಲಿಕ್ಕೆ ಈ ಗೊಬ್ಬರನ ಬಳಸಿ ಅಂತ ಹೇಳ್ತಾ, ನಮ್ಮ ಯಶವಂತರ ಸ್ಕ್ರೀನ್ ಪ್ಲಾನೆಟ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಫಾಲೋ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.